He has gone for meeting. Hey friends, shall we play game until our bus arrives? That sounds good. You suggest some games, dear? Sisters, shall we play Markoti Ata? ನೀನ್ ಮೂತಿ ಮರ ಹತ್ತದ ಮೇಲೆ ಬಸ್ ಬಂದ್ಬಿಟ್ರೆ What you are saying is correct, but monkeys are not allowed to enter the bus. ಏನು ಕೋತಿಗಳನ್ನ ಬಸ್ಸಲ್ಲಿ ಹತ್ಸಲ್ಲ ಅಂದೆ. ಪರವಾಗಿಲ್ವೇ ಇಷ್ಟ್ ಬೇಗನೆ ಕ್ಯಾಚ್ ಮಾಡ್ಬಿಟ್ಟೆ. ಸೈಲೆಂಟ್ ಆಗಿರೋ ಮಂಗಣ್ಣ ನಾವ್ ಒಂದ್ ಗೇಮ್ ಆಡ್ಬೇಕು ಅನ್ಕೊಂಡಿದೀವಿ. ಲೋ ಮಾದೇಶ, ನಿನ್ ಲಂಚ್ ಬಾಕ್ಸ್ ನ ಕೋತಿ ಎತ್ಕೊಂಡ್ ಹೋಗ್ತೈತೆ. ಏನೋ ಲಂಚ್ ಬಾಕ್ಸ್ ನ ಕೋತಿ ಎತ್ಕೊಂಡ್ ಹೋಗ್ತೈತೆ. ಹೋದ್ರೆ ಹೋಗ್ಲಿ ಬಿಡು, ಅದ್ ನಮ್ ತಾತನ್ ತಾತ ತಾನೆ. ಏನೋ ನಿಮ್ ತಾತನ ಇನ್ನೇನ್ ಮತ್ತೆ ಮಾನವ ಬಂದಿದ್ದು ಮಂಗನಿಂದ ಅಂತ ನಮ್ಮ ಸೈನ್ಸ್ ಟೀಚರ್ ಹೇಳಿದ್ದು ಮರ್ತ್ಬಿಟ್ಯಾ? ಹೆಂಗಾದ್ರೂ ಕೋತಿಗಳೇ ನಮ್ಮ ಪೂರ್ವಜರಲ್ವಾ, ಅದಕ್ಕೆ ಹಂಗಂದೆ. ಓ ಹಂಗ ವಿಷಯ. ಲೋ ಮಾದೇಶ, ನೋಡಲ್ ನಿಂಗ್ ಕರ್ಕೊಂಡ್ ಹೋಗಕ್ ಕೋತಿ TVS XL ಅಲ್ಲಿ ಬಂದಿದೆ. ಓ ಅವನೇ ನನ್ನ ಫ್ರೆಂಡ್ ಮಾರುತಿ. ನೋಡ್ತಾ ಇರ್ರಿ, ಒಂದಲ್ಲ ಒಂದ್ ದಿವ್ಸ ನಾನ್ ಕರ್ಕೊಂಡೋಗಕ್ಕೆ ಮಾರುತಿ ಕಾರಲ್ಲಿ ಬರ್ತಾನೆ. ಹೌದು ಕಣೋ, ನೀನ್ ಪ್ರತಿ ಕ್ಲಾಸ್ನು ಹೀಗೆ 2 ಸತಿ ರಿಪೀಟ್ ಮಾಡ್ತಾ ಇದ್ರೆ ಮಾರುತಿ ಕಾರಲ್ಲ ಮರ್ಸಿಡೀಸ್ ಬೆನ್ಸ್ ಕಾರಲ್ಲೇ ಬಂದ್ ಕರ್ಕೊಂಡ್ ಹೋಗ್ತಾನೆ ನಿನ್ನ. ಅದಕ್ಕೆ ಅಲ್ವಾ ನಾನು ಅವನ ಜೊತೆಲೇ ಇರೋದು. ಅಯ್ಯೋ ಪಾಪಿ, ಹೋಗೋ ಇಲ್ಲಿಂದ ಫಸ್ಟ್, ನಮ್ಮನ್ ಡಿಸ್ಟರ್ಬ್ ಮಾಡ್ಬೇಡ. ಹಂಗೆ ಪೊಲೈಟ್ ಆಗಿ ಹೇಳಿದ್ರೆ ಹೋಗ್ತೀನಲ್ಲಪ್ಪ. ಸರಿ ಬರ್ಲಾ? ಬೇಡ ಹೋಗು. ಟೆಲ್ ಮಿ ವಿಚ್ ಗೇಮ್ ಟು ಪ್ಲೇ ನೌ ರಾಣಿ? The name of the game which we are gonna play is recalling game. Yeah, I know what game it is. What? If a person did not hear me properly for the first time, calling him again for the second time is called recalling. For example, let me show you now practically. Madisha! ಯಾಕೆ ಸವಿತಾ, ನಾನ್ ಬರ್ಬೇಕಾ? No, ಬೇಡಣ್ಣ, ಈಗ ಹೋಗ್ಬಾ, ನಾಳೆ ನೋಡೋಣ. ಸಾರಿ ಫಾರ್ ಹ್ಯಾವಿಂಗ್ ಡಿಸ್ಟರ್ಬ್ಡ್ ಯು ಫ್ರೆಂಡ್ಸ್. ಅಯ್ಯೋ ಪಾಪಿ, ಹೋಗೋ ಇಲ್ಲಿಂದ ಕಪಿ. ಕಪಿ ಆದ್ರೂ ಕ್ಷಮೆ ಕೇಳಿದ್ನಲ್ಲ. ಓಕೆ, ಇಟ್ಸ್ ಆಲ್ ರೈಟ್, ಬಾಯ್. Kavita, close your eyes now. Okay, done. Now start recollecting all the things that took place in our class one by one and tell us in a sequential order. We had English class in the first hour, in which the lesson "The I saw not here" was taught to us. I did really like the twist in the climax. In the second period, we had maths class on the lesson Introduction to Trigonometry. We had Kannada subject in the third hour. We were told to read 4th and 5th lesson thoroughly. In the last bit of the forenoon class, we learnt Hindi poems. After the lunch, periodic table and its classifications were taught to us. I feel that I need some more periods to get it understood thoroughly. We had a class on world organization in political science. I feel that I must give up my childish nature and present myself matured enough to understand most of the lessons in social science. Finally, we had a class on human eyes and the colorful world that is in physics. Well done, Kavita. You have got good memory power. But I can recollect all the events that took place from past 2 years. Is it so? Then go ahead. ಏನ್ ರೋಜಣ್ಣ ಈ ಕಡೆ? ಏನಿಲ್ಲ ಶಂಕರಣ್ಣ, ನನ್ನ ಮಗನ್ ಕರ್ಕೊಂಡೋಗೋಣ ಅಂತ ಬಂದೆ. ನಿನ್ ಮಗನು ಇಲ್ಲೇ ಓದೋದ? ಅದೇನ್ ಶಂಕರಣ್ಣ, ನಿಂಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ರಾಜಣ್ಣ. ಎಷ್ಟನೇ ಕ್ಲಾಸು? ನನ್ ಮಗ 10th ಓದ್ತಾ ಇದ್ದಾನೆ. ನನ್ ಮಗಳು ಆ ಸ್ಕೂಲಲ್ಲಿ 9th ಓದ್ತಿದ್ದಾಳೆ ರಾಜಣ್ಣ. ಏನ್ ಶಂಕರಣ್ಣ, ಪರವಾಗಿಲ್ವಾ ಅಲ್ಲಿ? ಏನ್ ಪರವಾಗಿಲ್ವಾ ಏನೋ, ಹೋಗಪ್ಪ. ಅದಕ್ಕೆ ಈ ಸ್ಕೂಲಲ್ಲಿ 10th ಓದಿಸೋಣ ಅಂತ ಪ್ಲಾನ್ ಇದೆ. ಅದಕ್ಕೆ ಸ್ಕೂಲ್ ಪ್ರಿನ್ಸಿಪಾಲ್ ನೋಡಿ ಮಾತಾಡೋಣ ಅಂತ ಬಂದೆ. ಹೆಂಗೆ, ಪರವಾಗಿಲ್ಲ ರಾಜಣ್ಣ? ನೋಡಿ ಶಂಕರಣ್ಣ, ಈ ಟಿವಿಲಿ ನಮ್ ಸೋಪೆ ಇಂಡಿಯಾ ನಂಬರ್ 1, ನಮ್ ಶಾಂಪುನೇ ಇಂಡಿಯಾ ನಂಬರ್ 1 ಅಂತ ಹೇಳ್ತಾರೆ. ನೋಡಿಲ್ವಾ ನೀನು? ಅದಕ್ಕೂ ಇದಕ್ಕೆ ಏನ್ ಸಂಬಂಧ ರಾಜಣ್ಣ? ನೀವು ತುಂಬಾ ಸ್ಲೋ ಬಿಡಿ. ಪ್ರಿನ್ಸಿಪಾಲು ಟೀಚರ್ಸ್ ಅಂತ ಈ ಮಕ್ಳಿಂದಾನೇ ನೀವು ತುಂಬಾ ಕಲಿಬಹುದು. ಆ ಹೆಣ್ಮಗು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನೀನ್ ಹೇಳೋದು ಸರಿಯಾಗಿದೆ ರಾಜಣ್ಣ. ಇದೇನ್ ಶಂಕರಣ್ಣ, ಒಳ್ಳೆ ಮ್ಯೂಚುವಲ್ ಫಂಡ್ ಆಡ್ ಅಲ್ಲಿ ಹೇಳೋ ತರ ಹೇಳ್ತಿರಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲ್ ನ ಸೆಲೆಕ್ಟ್ ಮಾಡೋದಲ್ಲೂ ರಿಸ್ಕ್ ಇರುತ್ತಲ್ಲ, ಅದಕ್ಕೆ ಹಂಗಂದೆ. ನೀನು ರಿಸ್ಕ್ ತಗೊಳ್ದೆ ಹೋದ್ರೆ ನೀನ್ ಎಷ್ಟು ಫೀಸ್ ಕಟ್ಟಿದ್ರು ವೇಸ್ಟ್. ಇದೇನಪ್ಪ, ಒಳ್ಳೆ ಫೈನಾನ್ಸ್ ಕಂಪ್ನಿ ಇರ್ತಾರ, ಭಯಪಡಿಸ್ತೀಯ ನೀನು? ಇನ್ನೇನ್ ಮತ್ತೆ, ಈ ಸ್ಕೂಲಲ್ಲಿ ಪ್ರಿನ್ಸಿಪಾಲ್ರು ಟೀಚರ್ಸ್ಗಳನ್ನ ಸರಿಯಾಗಿ ಪಾಠ ಮಾಡ್ತಾರ ಇಲ್ವಾ ಅನ್ನೋದನ್ನ ಹೇಗೆ ಅಬ್ಸರ್ವ್ ಮಾಡ್ತಾರೋ, ಪೋಷಕರಾದ ನಾವು ಕೂಡ ಮಕ್ಕಳು ಮನೆಗೆ ಬಂದ್ಮೇಲೆ ಹೋಮ್ವರ್ಕ್ ಮಾಡಿದ್ಮೇಲೆ ಮಾಡಿದ ಪಾಠನ ಅರ್ಥ ಮಾಡ್ಕೊಂಡು ಬರ್ದು ನೋಡ್ತಾರ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಹಾಗೇನಾದ್ರೂ ಕಂಡುಕೊಳ್ದೆ ಹೋದ್ರೆ ಬುಕ್ ಇರೋ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತೆ ಅಷ್ಟೇ. ಕೊನೆಗೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಾವು ಕಷ್ಟಪಟ್ಟು ಕಟ್ಟೋ ಫೀಸ್ ವೇಸ್ಟ್ ಆಗೋದಿರ್ಲಿ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಲ್ವಾ ಶಂಕರಣ್ಣ? ನೀನ್ ಹೇಳೋದು ಸರಿಯಾಗಿದೆ ರಾಜಣ್ಣ. ನೋಡಿ ಶಂಕರಣ್ಣ, ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ಹಣಕ್ಕೆ ನಾವು ಲಾಭನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ಟೆಕ್ನಿಕ್ನ ನಮ್ಮ ಮಕ್ಕಳ ಸ್ಟಡೀಸ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ. ಅವ್ರಿಗೆ ಉತ್ತಮ ಭವಿಷ್ಯಕ್ಕಾಗಿ ಹಣ ಖರ್ಚಾದ್ರೂ ಒಳ್ಳೆ ಸ್ಕೂಲಲ್ಲಿ ಓದಿಸೋ ಪರಿಸ್ಥಿತಿಗೆ ಈ 21ನೇ ಶತಮಾನ ನಮ್ಮನ್ನೆಲ್ಲ ತಳ್ಳಿಬಿಟ್ಟಿದೆ. ಏನ್ ಮಾಡಕ್ಕಾಗಲ್ಲ ರಾಜಣ್ಣ, ಜನಸಂಖ್ಯೆ ಜಾಸ್ತಿ. ಹೋದ್ರೂ ಪರವಾಗಿಲ್ಲ, ನನ್ನ ಆಸ್ತಿ ಪಾಸ್ತಿ ನನ್ನ ಮಗಳ ಬದುಕನ್ನ ಸ್ಥಿರವಾಗಿ ನಿಲ್ಲಿಸ್ತೇನೆ ಎತ್ತಿ
ಎಷ್ಟೇ ಕಷ್ಟಪಟ್ರು ಅವಳ ಬಾಳನ್ನ ನಾನು ಮಾಡಲ್ಲ ನಾಸ್ತಿ. ಸರಿ ಬಾಪ, ಬಿಟ್ರೆ ನೀನು ಆಗ್ಬಿಡ್ತೀಯ ಮಾಸ್ತಿ. ಶಂಕರಣ್ಣ, ಈ ಮಗು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. This academic year 2023-24 started on March 29, 2023. We were warmly welcomed by our school management. The colorful function also contained procession, aerobic dance, flower dance, and addressing of our chief guest. We indeed felt happy to come back to school after our summer vacation. Secondly, we had an opportunity to elect our school head boy and head girl and other leaders of different departments for the present academic year. Thirdly, a fantabulous ceremony took place in our school, which is nothing but investiture ceremony. In other words, an oath-taking ceremony, in which our band troupe had put up a wonderful show, and a colorful saree dance was performed by the students simultaneously from all houses. Then comes Independence Day celebration. We paraded till our nearest village, Tigolahalli, and our exuberant band troupe had put up a wonderful show in the village where several people have gathered to feast their eyes. Many of us participated in many activities like singing, dancing, etc. I can't forget the Independence Day skit that we all of us really enjoyed. Sports Day was also conducted in our school in a very systematic manner. Though the next program was an unconventional one to us, it was indeed a much needed one for our parents, for it was Parental Awareness Program. Environmental Day was observed by planting some plants. Then, including a few interesting games, Food Fest was organized by the management with students-teachers collaboration. Then we took part in Pratibha Karanji and we were exposed to gain a wonderful experience and won many prizes in it. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನೋ ಪ್ರೈಸ್ ಫಾರ್ ಫೈಂಡಿಂಗ್ ಔಟ್ ವಿಚ್ ಫಂಕ್ಷನ್ ವಾಸ್ ಕಂಡಕ್ಟೆಡ್ ನೆಕ್ಸ್ಟ್. ಇಟ್ ವಾಸ್ ಕನ್ನಡ ರಾಜ್ಯೋತ್ಸವ. ನಿಜವಾಗ್ಲೂ ನಾವು ಭಾರತ ಮಾತೆಯ ತನು ಜಾತಿಯ ಮಕ್ಕಳಾಗಿರಲು ತುಂಬಾ ಹೆಮ್ಮೆ ಪಟ್ಟೆವು. Next one was a science exhibition. The small students who conducted this program were really appreciated by the visitors. Then, on the day of International Yoga Day, some of our students had gone to Kolar. Since Diwali festival had fallen on 14 November, Children's Day was preponed to 11th November. And indeed, it was a wonderful day. Teachers were generous enough to provide food for us and had put up a wonderful program for us. ನೀನು ನಿಜವಾಗ್ಲೂ ಸ್ಕೂಲ್ನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೆಮ್ಮ. Thank you, uncle. ನೀನು ಎಷ್ಟನೇ ಕ್ಲಾಸ್ ಅಮ್ಮ? 10th, uncle. ನೀವು ಎಷ್ಟನೇ ಬ್ಯಾಚ್ ಮಕ್ಕಳು? ನಾವೆಲ್ಲರೂ 12ನೇ ಬ್ಯಾಚ್ನವರು. ಹಂಗಾದ್ರೆ ಈ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಈ ನಮ್ಮ ವಿಮಲಾ ಹೃದಯ ಸ್ಕೂಲು 2004ರಲ್ಲಿ ಸ್ಟಾರ್ಟ್ ಆಗಿದ್ದು. ಈಗ ಆಲ್ಮೋಸ್ಟ್ 20 ವರ್ಷ ಆಗ್ತಾ ಇದೆ ಅಂಕಲ್. ಟೀಚರ್ಸ್ಗಳು ಪರವಾಗಿಲ್ಲಮ್ಮ? ಇಲ್ಲಿರೋ ಎಲ್ಲ ಟೀಚರ್ಸು ಕ್ವಾಲಿಫೈಡ್ ಟೀಚರ್ಸೇ. ಅವರೆಲ್ಲರೂ ನಮಗೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಹೊಸ ಟೀಚರ್ನ ಅಪಾಯಿಂಟ್ ಮಾಡೋಕ್ಕೂ ಮುಂಚೆ ಅವರಿಂದ ನಮಗೊಂದು ಸ್ಯಾಂಪಲ್ ಕ್ಲಾಸ್ ಕೊಡಿಸ್ತಾರೆ. ಸ್ಟೂಡೆಂಟ್ಸ್ಗೆ ಇಷ್ಟ ಆದರೆ ಮಾತ್ರ ನಮ್ಮ ಪ್ರಿನ್ಸಿಪಲ್ಸ್ ಇಷ್ಟು ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿರೋರೆಲ್ಲರೂ ಒಳ್ಳೆ ಟೀಚರ್ಸೇ. ಚೆನ್ನಾಗಿ ಶಿಸ್ತು ಹೇಳ್ಕೊಡ್ತಾರಮ್ಮ? ಇದೇನ್ ಅಂಕಲ್, ಸ್ಕೂಲ್ ಅಂದಮೇಲೆ ಡಿಸಿಪ್ಲಿನ್ ಇಲ್ಲದೆ ಇರತ್ತಾ? ನಮ್ಮ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸು, ಮುಖ್ಯವಾಗಿ ನಮ್ಮ PT ಸರ್ ಮಿಸ್ಟರ್ ವಸಂತ್ ಕುಮಾರ್ ರವರು ಡಿಸಿಪ್ಲಿನ್ ಕಲ್ಸ್ಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ತಿದ್ದಾರೆ. ಸ್ಕೂಲ್ ಬಸ್ ಫೆಸಿಲಿಟಿ ಇದೆಯಮ್ಮ? ಸ್ಕೂಲ್ಗೆ ಅಂತ ಒಟ್ಟು 8 ಬಸ್ಗಳಿದೆ ಅಂಕಲ್. ಕಾಲೇಜ್ಗೆ ಅಂತ 3 ಬಸ್ಗಳಿದೆ. ಏನು, ಕಾಲೇಜ್ ಕೂಡ ಇದೆಯಾ? ಹೌದು ಅಂಕಲ್. ಈ ನಮ್ಮ ವಿಮಲಾ ಹೃದಯ PU ಕಾಲೇಜ್ ಸ್ಟಾರ್ಟ್ ಆಗಿ 5 ವರ್ಷಗಳಾಗ್ತಾ ಇದೆ. ಕಾಲೇಜ್ ಬಿಲ್ಡಿಂಗ್ ಸಪರೇಟ್ ಆಗಿದೆಯಮ್ಮ? ನಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗ ಬರೀ 9 ಜನ ಮಕ್ಕಳಿದ್ರು, ಆದ್ರೆ ಈಗ 163 ಜನ ಹೋಗ್ತಿದ್ದಾರೆ. ಅದಕ್ಕೆ ಅಲ್ಲಿ ನೋಡಿ ವಿಮಲಾ ಹೃದಯ PU ಕಾಲೇಜ್ಗಂತಾನೆ ಸಪರೇಟ್ ಆಗಿ ಕಾಲೇಜ್ ಕಟ್ಸ್ತಿದ್ದಾರೆ. ಒಳ್ಳೆ ಲೆಕ್ಚರರ್ಸ್ಗಳು ಇದಾರಮ್ಮ? ಇಲ್ಲಿರೋ ಎಲ್ಲ ಲೆಕ್ಚರರ್ಸು ಎಕ್ಸ್ಪೀರಿಯನ್ಸ್ ಇರೋರೆ. ಅವ್ರಿಗೆ ನೀಟ್ ಮತ್ತು CETಗೆ ಕೋಚಿಂಗ್ ಕೊಡೋದ್ರಲ್ಲೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಲ್ಯಾಬ್ಗಳು ಇದೆಯಮ್ಮ? ಹೌದು ಅಂಕಲ್. ಕೆಮಿಸ್ಟ್ರಿ ಲ್ಯಾಬು, ಬಯಾಲಜಿ ಲ್ಯಾಬು, ಫಿಸಿಕ್ಸ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬು ಮತ್ತೆ ಸ್ಟೂಡೆಂಟ್ಸ್ಗೆ ಬೇಕಾದ ಪ್ರಾಕ್ಟಿಕಲ್ಸ್ಗೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಇದೆ ಅಂಕಲ್. ಬಾಯ್ ದಿದಿ. ಬಾಯ್ ಅಕ್ಕ. ಏನಮ್ಮ ರಾಣಿ, ಇನ್ನೂ ಬಸ್ ಬಂದಿಲ್ವಾ? ಇನ್ನು ಬಂದಿಲ್ಲ ಅಕ್ಕ. ಇವ್ರಾರಮ್ಮ? ಇವರೇ ನಮ್ಗೆಲ್ಲ ನಿಜವಾದ ಡಾಕ್ಟರ್ಸ್ ಅಂಕಲ್. ಡಾಕ್ಟ್ರಾ? ಹೌದು ಅಂಕಲ್. ನಿಜವಾದ ಡಾಕ್ಟ್ರು ರೋಗ ಬಂದ್ಮೇಲೆ ಚಿಕಿತ್ಸೆ ಕೊಡ್ತಾರೆ, ಆದ್ರೆ ಇವರು ನಮ್ಮ ಸ್ಕೂಲ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡು ಚಿಕಿತ್ಸೆ ಇಲ್ದೇನೆ ಕಾಪಾಡ್ತಾರಲ್ವಾ, ಅದಕ್ಕೆ ಹಾಗಂದೆ. ಅಮ್ಮ, ಈ ಮಗು ಹೇಳೋದ್ರಿಂದನೇ ನೀವು ನಿಮ್ಮ ಕೆಲಸವನ್ನ ಎಷ್ಟು ನಿಯತಿಯಿಂದ ಮಾಡ್ತೀರಿ ಅನ್ನೋದು ಗೊತ್ತಾಗುತ್ತೆ. ನಿಮ್ಮನ್ನ ದೇವರ ಕಾಪಾಡ್ಲಿಮ್ಮ. ಏನ್ ಸರ್ ಎಲ್ಲ ಇಮ್ಮಲಾರ ನಿನ್ನ ಹೆಸರೇನಂದ ಮಗು? ರಾಣಿ ನೀನ್ ಅಂಕಲ್. ನಿಜವಾಗ್ಲೂ ತುಂಬಾ ಬುದ್ಧಿವಂತೆ ಕಣಮ್ಮ. ಥ್ಯಾಂಕ್ ಯು ಅಂಕಲ್. ಆಕ್ಚುಲಿ ನಾನು ಆ ದೇವರಿಗೂ, ನನ್ನ ತಂದೆ ತಾಯಿಗೂ, ನನ್ನ ಎಲ್ಲ ಗುರುಗಳಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರಿಲ್ದೆ ನಾನಿಲ್ಲ.
Good evening, sister. Good evening, children. Didn't you get the bus? No, sister. Who is this? Sister, this uncle wanted to know about our Vimala Rudya institution, so I was just telling all about it. ನಮಸ್ಕಾರ ಸಿಸ್ಟರ್. Namaskara, sir. ಏನಿಲ್ಲ ಸಿಸ್ಟರ್, ಬರೋ ವರ್ಷಕ್ಕೆ ನನ್ನ ಮಗಳನ್ನ ನಿಮ್ಮ ಸ್ಕೂಲಲ್ಲಿ 10ನೇ ಕ್ಲಾಸ್ ಓದಿಸೋಣ ಅಂತಿದ್ದೀನಿ. Sersi, sir. ಫೀಸ್ ಎಷ್ಟಾಗುತ್ತೆ ಸಿಸ್ಟರ್? Come in the month of April, sir. ಆಮೇಲೆ ಮಾತಾಡೋಣ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸಿಸ್ಟರ್. ನಿಮ್ಮ ಮಗುವನ್ನು ಎಂಟ್ರೆನ್ಸ್ ಟೆಸ್ಟ್ ರೈಟ್ ಮಾಡಬೇಕಾ? ಲೆಟ್ ಅಸ್ ಸಿ ಲೇಟರ್, ಆಯ್ತಾ? ಆಯ್ತು ಸಿಸ್ಟರ್. Good evening, sir. Good evening. Has Leela is gone? Yes, sir. She has gone with Charles, sir. Since how long have you been waiting here? Since 5 o'clock, sir. Okay, let me give you a homework. Sir, please, sir. Don't want, sir. See, it is the important one in the examination point of view. Don't you want to do it? We will do, sir. Write a letter to the officer of Kolar KSRTC bus depot requesting him to supply or provide few more buses in order to facilitate you for your to and fro in time. Remember, following all the format of the formal letter is very important. By the way, whose parent is this? Sir, this uncle is the one who is going to be the would-be parent of our school. Rani, your English is getting really improved day by day. I am happy for you. Thank you, sir. Sir, this uncle wanted to admit his daughter in this school, it seems. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಮಗಳನ್ನ ಇದೇ ಸ್ಕೂಲಲ್ಲಿ 10th ಓದಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಒಳ್ಳೇದು ಸರ್. 10th ಆದ್ಮೇಲೆ ನಿಮ್ಮ ಮಗಳನ್ನ PUC ಸ್ಟಡೀಸ್ ಅನ್ನು ಇಲ್ಲೇ ಮಾಡಕ್ ಹೇಳಿ, ಆಯ್ತಾ? ಈ ಸ್ಕೂಲಲ್ಲಿ ಓದೋ ಮಕ್ಕಳು ಇಲ್ಲೇ ಕಾಲೇಜ್ ಓದಲ್ವಾ ಸರ್? ಕೆಲವರು ಸೇರಿಸ್ತಾರೆ, ಇನ್ನು ಕೆಲವರು ಹೆಂಗಂತಾರೆ ಅಂದ್ರೆ ನಮ್ಮ ಪೇರೆಂಟ್ಸ್ಗಳು ಎಲ್ಲಿ ಸೇರಿಸ್ತಾರೋ ಅಲ್ಲಿ ಸೇರ್ತೀವಿ ಅಂತಾರೆ. ಇನ್ನು ಕೆಲವು ಪೇರೆಂಟ್ಸ್ಗಳನ್ನ ಕೇಳಿದ್ರೆ ಅವ್ರೇನಂತಾರೆ ಅಂದ್ರೆ ನಮ್ಮ ಮಕ್ಕಳು ಎಲ್ಲಿ ಹೇಳ್ತಾರೋ ಅಲ್ಲಿ ಸೇರಿಸ್ತೀವಿ ಅಂತಾರೆ. ಹೆಂಗಾದ್ರೂ ದೂರದ ಬೆಟ್ಟ ನುಣ್ಣಿಗಲ್ವಾ ಸರ್? ಹೌದು ಸರ್, ಹತ್ರವಾಗಿ ನೋಡಿದ್ರೇನೆ ಗೊತ್ತಾಗೋದು ಅದರ ಸ್ವರೂಪ. ನಮ್ಮ ದೇಶದ ಮಹಾಪುರುಷರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಮುಂತಾದವರು ತಮ್ಮ ಬಾಳಿನ ಗುರಿಯನ್ನು ತುಂಬಾ ಶ್ರದ್ಧೆಯಿಂದ ಕಷ್ಟಪಟ್ಟು ಸಾಧಿಸಿ ತೋರಿಸಿದ್ದಾರೆ. ಆದರೆ ಇವತ್ತಿನ ಪೇರೆಂಟ್ಸ್ಗಳು ಪಾಪ ನಮ್ಮ ಹಾಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಹೇಳಿ ತಮ್ಮ ಮಕ್ಕಳನ್ನು ಕಷ್ಟಪಟ್ಟಾದರೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೇರಿಸ್ತಾರೆ. ಆದರೆ ಈ ಮಕ್ಕಳು ಯಾವಾಗಲೂ ಮೊಬೈಲ್ ಫೋನಲ್ಲಿ ಆಟ ಆಡ್ಕೊಂಡು ಗೇಮ್ಗಳು ಆಡ್ಕೊಂಡು ಸ್ಟಡೀಸ್ ಅಲ್ಲಿ ಆಸಕ್ತಿ ತೋರಿಸದೆ ತಮ್ಮ ಸುಂದರವಾದ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಕರೋನಾ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಮಕ್ಕಳಿಗೆ ಮೊಬೈಲ್ ಕೊಡ್ತಿದ್ವಿ ಸರ್. ಸರ್, ಕೊರೋನಾ ಬಂದು ಎಷ್ಟೋ ಜನ ಸತ್ತೋದ್ರು, ಆದ್ರೆ ದೇವರು ನಮ್ಮನ್ನು ನಮ್ಮ ಮಕ್ಕಳನ್ನು ಕಾಪಾಡಿದಾರ ಅಂದಮೇಲೆ ನಮ್ಗೊಂದು ಒಳ್ಳೆ ಸುಂದರವಾದ ಭವಿಷ್ಯ ಇದೆ ಅಂತ ಅರ್ಥ ಅಲ್ವಾ? ಅದರಿಂದ ಎಲ್ಲ ಪೇರೆಂಟ್ಸ್ಗಳಲ್ಲೂ ನಾನಿಡೋ ರಿಕ್ವೆಸ್ಟ್ ಇದೊಂದೇ, ದಯವಿಟ್ಟು ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಗುರುಗಳಾಗಿ ಇರಿ. ಆಗ ತಾನೇ ಟೀಚರ್ಸ್ಗಳಾದ ನಾವು ನಿಮ್ಮ ಮಕ್ಕಳಿಗೆ ಪೋಷಕರಾಗಿ ಇರಲು ಸಾಧ್ಯವಾಗುತ್ತದೆ. ಇದನ್ನ ಯಾಕೆ ಹೇಳ್ತೀನಂದ್ರೆ ಸರ್, ನಮ್ಮ ಥರ ನಮ್ಮ ಮಕ್ಕಳು ಕಷ್ಟಪಡಬಾರ್ದಂತೆ ಹೇಳಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸ್ತೀವಿ. ಆದ್ರೆ ಇವನ್ ನೋಡಿದ್ರೆ ಯಾವಾಗ್ಲೂ ಮೊಬೈಲ್ ಫೋನಲ್ಲಿ ಗೇಮ್ಗಳನ್ನ ಆಡ್ಕೊಂಡು ಎಲ್ಲಾ ಎಕ್ಸಾಮ್ಗಳಲ್ಲೂ ಫೇಲ್ ಆಗ್ತಿದ್ದಾನೆ ಅಂತ ನಾಳೆ ನಿಮ್ಮ ಮಕ್ಕಳು ಅವರ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದಲ್ವಾ? ಅದಕ್ಕೆ ಹೇಳ್ದೆ. ಇಲ್ಲಿ ನನ್ನ ಮಗಳು ಸೇರ್ತೀನಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಗುಡ್ ಈವ್ನಿಂಗ್ ಸಿಸ್ಟರ್. Good evening, sir. Thank you, sir, for attending the meeting on behalf of me. ಥ್ಯಾಂಕ್ ಯು ಸಿಸ್ಟರ್.